ಕರೆಂಟ್ ಅಫೇರ್ಸ್ ಓದೋದಕ್ಕೆ ಎಷ್ಟು ಸಮಯನ ಕೊಡಬೇಕು, ಹಾಗೆ ಮ್ಯಾಗಝಿನ್ ಓದಬೇಕಾ ಅಥವಾ ಬೇಡವಾ ಅಂತ ತುಂಬಾ ಜನರಲ್ಲಿ ಕ್ವಶನ್ಸ್ ಇದೆ. ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ಗೆ ಬಂದ್ರೆ, ಕರೆಂಟ್ ಅಫೇರ್ಸ್ ಗೆ ಎಷ್ಟು ಸಮಯನ ನೀಡಬೇಕು ಅನ್ನೋದಾದ್ರೆ, ನಾವು ಕರೆಂಟ್ ಅಫೇರ್ಸ್ ಓದಬೇಕು ಅಂತಾನೆ ಸೆಪರೇಟ್ ಆಗಿ ಇಷ್ಟು ಅವರ್ ಓದಬೇಕು ಅನ್ನೋ ಯಾವುದೇ ರೀತಿಯ ಟೈಮ್ ನ ಫಿಕ್ಸ್ ಮಾಡ್ಕೊಬಾರ್ದು. ಏನಕ್ಕಂದ್ರೆ ಪ್ರೆಸೆಂಟ್ ಇರೋ ಸಿಚುವೇಶನ್ ಒಂದೊಂದು ತಿಂಗಳಿಗೆ ಒಂದೊಂದು ಎಕ್ಸಾಮ್ ನಡೀತಾ ಇದೆ. ಹಾಗೆ ನಾವು ಇರೋ ಸಿಲೆಬಸ್ ನ ಕವರ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಹಾಗಾಗಿ ಕರೆಂಟ್ ಅಫೇರ್ಸ್ ಗೆ 1 ಅವರ್ ಓದಬೇಕು, 2 ಅವರ್ ಓದಬೇಕು ಆತರ ಏನಿಲ್ಲ. ಏನ್ ಮಾಡಬೇಕು ಅಂದ್ರೆ, ಡೈಲಿ ನೀವು ಓದ್ತಾ ಇರ್ತೀರಲ್ವಾ, ಅವಾಗ ನಿಮ್ಗೆ ಓದಿ ಸ್ವಲ್ಪ ತಲೆಯಲ್ಲಿ ತುಂಬಾ ಜಾಸ್ತಿ ಓದ್ಬಿಟ್ಟಿದ್ದೀನಿ ಅನಿಸಿದಾಗ ಫೋನ್ ನೋಡ್ತಿರ್ತೀರಲ್ವಾ, ಅವಾಗ ನೀವು ಡೈಲಿ ನ್ಯೂಸ್ ಪೇಪರ್ ಕಟಿಂಗ್ಸ್ ಬರ್ತಾ ಇರೋದು ಈ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಥವಾ ಎಲ್ಲಾದ್ರೂ ಡೈಲಿ ನ್ಯೂಸ್ ಪೇಪರ್ ನ ಓದಿ. ಹಾಗೇನೆ ನೆಕ್ಸ್ಟ್ ಒಂದೇ ಸಬ್ಜೆಕ್ಟ್ ನ ಓದಿ ಮೈಂಡ್ ಗೆ ಬ್ರೇಕ್ ಬೇಕು ಅಂತ ಅನ್ಸಿರುತ್ತೆ. ಅವಾಗ ನೀವು ಫೋನ್ ನೋಡ್ತಾ ಏನ್ ಮಾಡ್ತೀವಿ, ಯಾವ್ದಾದ್ರು ಸಾಂಗ್ ರಿಲೀಸ್ ಆಗಿದೆ ಅಂತ ನೋಡ್ತೀವಿ, ಅಥವಾ ಏನಾದ್ರೂ ಒಂದು ಈವೆಂಟ್ ಆಗಿದೆಯಾ ಅಂತ ನೋಡ್ತಾ ಇರ್ತೀವಲ್ವಾ. ಅದೇ ರೀತಿ ಒಂದ್ಸಲ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಿ, ಲೈಕ್ PIB ಯಾವ PDF ಏನಾದ್ರು ಅಪ್ಲೋಡ್ ಮಾಡಿದಾರೆ ಅಂತ. ಅಥವಾ ಅದು ಬೇಡ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಓನ್ಲಿ ಇಂಪಾರ್ಟೆಂಟ್ PIB PDF ನ ಅಪ್ಲೋಡ್ ಮಾಡಿ, ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅಂತ ಕ್ವಿಜ್ ನ ಕೂಡ ಹಾಕಿರ್ತೀನಿ, ಅದು ಅಟೆಂಡ್ ಮಾಡಿ. ಅದಕ್ಕೋಸ್ಕರ ಸೆಪರೇಟ್ ಸಮಯನ ಮೀಸಲಿಡುವಂತಹ ಅವಶ್ಯಕತೆ ನಿಜವಾಗ್ಲೂ ಇಲ್ಲ. ಏನಕ್ಕಂದ್ರೆ ನಾವಿರೋ ಸಿಲೆಬಸ್ ನ ಕವರ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದು, ಮ್ಯಾಗಝಿನ್ ಓದಬೇಕಾ ಬೇಡವಾ ಅನ್ನೋದಕ್ಕೆ. ಹೌದು, ಮ್ಯಾಗಝಿನ್ ನಾನು ಓದ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾವು ಡೈಲಿ ಕರೆಂಟ್ ಅಫೇರ್ಸ್ ನ ಓದಿರ್ತೀವಿ, ಎಲ್ಲೆಲ್ಲೋ ಓದಿರ್ತೀವಿ. ಮೀನ್ಸ್ ನ್ಯೂಸ್ ಪೇಪರ್ ಅಲ್ಲಿ ಯಾವ್ದಾದ್ರು ನ್ಯೂಸ್ ಪೇಪರ್ಸ್ ಓದಿರ್ತೀವಿ, ಅಥವಾ PIB ಓದಿರ್ತೀವಿ, ಅಥವಾ ಬೇರೆ ಯಾವುದೋ ಒಂದು ಸೋರ್ಸ್ ಇಂದ ನಾವು ಕರೆಂಟ್ ಅಫೇರ್ಸ್ ನ ಓದಿರ್ತೀವಿ, ಡೈಲಿ ಇದಾಗ್ತಿದೆ ಅಂತ. ಬಟ್ ಎಲ್ಲಾನು ಒಂದು ಆರ್ಡರ್ ಅಲ್ಲಿ, ಮತ್ತೆ ಹಾಗೇನೆ ಅದಕ್ಕೆ ರಿಲೇಟೆಡ್ ಎಕ್ಸ್ಪ್ಲನೇಷನ್ ನ ಪ್ರತಿ ಮಂತ್ ಮ್ಯಾಗಝಿನ್ ಅಲ್ಲಿ ಕೊಡ್ತಾ ಇರ್ತಾರೆ. ಹಾಗಾಗಿ ನಾವು ಡೈಲಿ ಅದನ್ನ ಕರೆಂಟ್ ಅಫೇರ್ಸ್ ನ ಓದಿ ನೋಟ್ಸ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಬೆಸ್ಟ್ ಒಂದು ಮ್ಯಾಗಝಿನ್ ತಗೊಂಡು ಅದನ್ನ ಓದಿದಾಗ ನಿಮ್ಗೆ ರೀಕಾಲ್ ಆಗ್ತಾ ಇರುತ್ತೆ, ನಾನು ಇದನ್ನ ಓದಿದೆ, ಈ ಕ್ವಿಜ್ ನ ಅಟೆಂಡ್ ಮಾಡಿದೆ, ಅದೇ ಬಂದಿದೆ ಅಂತ. 2 ಟೈಮ್ ಕರೆಂಟ್ ಅಫೇರ್ಸ್ ರಿವಿಷನ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಟೈಮ್ ಕೂಡ ಉಳಿತಾಯ ಆಗುತ್ತೆ ನೋಟ್ಸ್ ಮಾಡುವಂತದ್ದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ, ನಾವು ಎಷ್ಟೇ ಕರೆಂಟ್ ಅಫೇರ್ಸ್ ನ ಓದಿದ್ರು ಕ್ವಶನ್ಸ್ ನ ಕೆಲವೊಂದು ಅಟೆಂಡ್ ಮಾಡೋಕೆ ಸಾಧ್ಯ ಆಗಲ್ಲ. ಏನಕ್ಕೆ ಅಂದ್ರೆ, ನಾವು ಒಂದು ಟಾಪಿಕ್ ಮೇಲೆ ಕರೆಂಟ್ ಅಫೇರ್ಸ್ ನ ಓದಿರ್ತೀವಿ, ಬಟ್ ಆ ಟಾಪಿಕ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನಾವು ಅನಲೈಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ನ ಫ್ರೀ ಟೈಮ್ ಅಲ್ಲಿ ಓದಿದ್ರೆ ನಿಮ್ಗೆ ಟೈಮ್ ಉಳಿತಾಯ ಆಗುತ್ತೆ, ಬೇರೆ ಸಬ್ಜೆಕ್ಟ್ ಗೆ ಟೈಮ್ ಕೊಡೋ ರೀತಿ ಆಗುತ್ತೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ